ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ತುಂಬಾ ಸುಲಭವಾಗಿ 10 ನಿಮಿಷದಲ್ಲಿ ನೀವು ಮಾಡ್ಕೊಳ್ಬಹುದಾದಂತಹ ಈಸಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನಾನು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ ನಂತರ ಒಂದು 2 ಆಲೂಗಡ್ಡೆ, ಹಸಿ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು ಸಲ ನೀರು ಹಾಕದೇನೆ ಚೆನ್ನಾಗಿ ರುಬ್ಕೋಬೇಕು. ಯಾಕಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನೋಡಿ, ಈ ಥರ ತುಂಬಾ ಗಟ್ಟಿಯಾಗಿ ನೀವು ಇದನ್ನು ಇಡ್ಲಿ ಹಿಟ್ಟನ್ನು ನಾವು ಹೇಗೆ ಮಾಡ್ಕೋತೀವಲ್ವ ಅದೇ ರೀತಿಯಾಗಿ ನೀವು ರುಬ್ಕೋಬೇಕಾಗತ್ತೆ. ಈ ರೀತಿ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಒಂದು 2 ನಿಮಿಷ, 2ರಿಂದ 3 ನಿಮಿಷ ಸ್ವಲ್ಪ ನೆನೆಯೋಕೆ ಇಟ್ಕೊಳ್ಳೋಣ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ಮಾತ್ರ ನಾವು ಮಾಡ್ಕೊಳ್ಬೇಕಾಗತ್ತೆ. ನೀರನ್ನ ಆ್ಯಡ್ ಮಾಡಿಕೊಂಡು ತುಂಬಾ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಹೇಗೆ ಬರುತ್ತಲ್ವ ಅಷ್ಟು ಗಟ್ಟಿಯಾಗಿ ನೀವು ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ನಾನೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಸೋಡಾ ಹಾಕಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಏನು ಅಕ್ಕಿ ರುಬ್ಬಿಲ್ಲ ಅಂತ ಏನೂ ಟೆನ್ಷನ್ನೇ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ನೀವು ಇದನ್ನು ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಈ ಬ್ಯಾಟರ್ ರೆಡಿಯಾದ ನಂತರ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸೇರಿಸ್ಕೊಳ್ಳೋದ್ರಿಂದ. ನಾನಿಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಒಂದು ಅರ್ಧ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು. ನಿಮ್ಗೆ ಯಾವ ಥರ ವೆಜಿಟೇಬಲ್ ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಸ್ವಲ್ಪ ಕಲಿಸ್ಕೊಂಡು ಒಂದು 2 ನಿಮಿಷ ಬಿಡಬೇಕಾಗತ್ತೆ. ನೋಡಿ, ನೀವು ಯಾವ ಥರ ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೋತೀವಲ್ವ ಅಷ್ಟು ಗಟ್ಟಿಯಾಗಿ ಇವಾಗ ಇದು ರೆಡಿಯಾಗಿದೆ. ಈಗ ನಾನಿಲ್ಲಿ ತವಾ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಬಿಳಿ ಎಳ್ಳು ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ನಾನಿಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋದೇನು ಬೇಕಾಗಲ್ಲ. ಲೈಕ್ ಬನ್ ದೋಸೆ ಹೇಗೆ ಮಾಡ್ತೀವಲ್ವ ಅದೇ ರೀತಿಯಾಗಿ ನೀವು ಇದನ್ನು ಬ್ಯಾಟರನ್ನು ಇಟ್ಕೊಂಡ್ರೆ ಸಾಕಾಗತ್ತೆ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ನಿಮಗೆ ತುಂಬಾ ಯಾವುದೇ ರೀತಿ ಚಟ್ನಿ ಸಾರು ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನೀವು ಏನಾದರೂ ಒಂದು ಸ್ವಲ್ಪ ಒಗ್ಗರಣೆ ಹಾಕುವಂತಹ ಬಾಣಲೆ ಇದ್ದರೆ ಅದರಲ್ಲಿ ಕೂಡ ನೀವು ಇದನ್ನು ಬನ್ ದೋಸೆ ಥರ ಒಂದೊಂದಾಗಿ ಮಾಡ್ಕೋಬೋದು. ನಾನು ಈ ಥರ ಮಾಡೋದ್ರಿಂದ ಎಲ್ಲ ಒಂದು ಒಟ್ಟಿಗೆ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ತವಾ ಮೇಲೆ ಮಾಡ್ತಾಯಿದ್ದೀನಿ. ಆ ಥರ ಇದ್ದರೂ ಕೂಡ ನೀವು ಒಂದೊಂದಾಗೆ ಮಾಡ್ಕೊಳ್ಳೋಷ್ಟು ಟೈಮ್ ಇದ್ದರೆ ನೀವು ಆ ರೀತಿಯಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಅಂದರೆ ಈ ರೀತಿ ನೀವು ಮಾಡಿಕೊಂಡ್ರೆ ಬೇಗನೆ ನಿಮಗೆ ರೆಡಿ ಆಗಿಬಿಡತ್ತೆ. ಇದೊಂದು 2 ನಿಮಿಷ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮೇಲೆ ಈ ಥರ ನಾವು ಕ್ಲೋಸ್ ಮಾಡಿಡೋಣ ಲಿಡ್ಡನ್ನು. ಈಗ ಚೆನ್ನಾಗಿದು ಬೆಂದ್ಕೊಂಡಿದೆ. ಈಗ ನಾವು ಇದನ್ನು ಸಾಫ್ಟಾಗಿ ಈ ಥರ ತಿರುವಾಕೊಳ್ಳೋಣ. ನೋಡಿ, ಚೆನ್ನಾಗಿ ನಾನ್ ಸ್ಟಿಕ್ ಆಗಿರೋದ್ರಿಂದ ಎಲ್ಲೂ ಕೂಡ ಅಂಟಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕೆಳಗಡೆ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಸೀದಿಸ್ಕೊಳ್ಳೋದೇನು ಬೇಕಾಗಲ್ಲ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ನಾವು ತಿರುವಾಕೊಳ್ಳೋಣ. ಮತ್ತು ಇಲ್ಲಿ ನಾವು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಿಮಗೆ ಬನ್ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ರೀತಿಯಾದಂತಹ ರೆಸಿಪಿ, ಈಸಿಯಾದಂತಹ ರೆಸಿಪಿ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲದನ್ನು ನೋಡಿ ಸಪೋರ್ಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.